ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಸೊ ಇವತ್ತು ನಾವು ಬಹುಮುಖ್ಯವಾದಂತಹ ಡೇಸ್ ಅಂಡ್ ಥೀಮ್ಸ್ ಗಳ ರಿಲೇಟೆಡ್ ಆದಂತಹ ಕ್ಲಾಸ್ ಮಾಡಬೇಕು ಅಂತ ಲಾಸ್ಟ್ ಇಯರ್ ಜುಲೈ 2023ರಿಂದ ಈ ವರ್ಷ ಜೂನ್ 2024ರವರೆಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಡೇಸ್ ಆಗಿದೆ ಅದರ ಥೀಮ್ಗಳು, ಇದರ ಬಗ್ಗೆ ಲಾಸ್ಟ್ 2 ಬಾರಿ ಒಂದೊಂದು ಕ್ವೆಶನ್ ಬಂದಿದೆ. ಸೊ ಆ ಕ್ವೆಶನ್ಸ್ ಅನ್ನು ನೋಡೋಣ, ಪ್ಲಸ್ ಆ ಥೀಮ್ಗಳನ್ನ ತಿಳ್ಕೊಳ್ಳೋಣ. ಇದು KS 2024ಕ್ಕೆ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 38. ಇವತ್ತು ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಮೊದಲನೆಯದಾಗಿ ಪ್ರಶ್ನೆ, ಹೋಪ್ ಸ್ಪಾಟ್ಸ್ ಅನ್ನ ಯಾವ ಆರ್ಗನೈಸೇಷನ್ಸ್ ಐಡೆಂಟಿಫೈ ಮಾಡ್ತಾರೆ? ಯಾವ ಸಂಸ್ಥೆಗಳು ಹೋಪ್ ಸ್ಪಾಟ್ ಗಳನ್ನು ಗುರುತಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. UNEP ಮತ್ತು WMO, UNEP ಮತ್ತು IUCN, WWF ಮತ್ತು UNFCCC, IUCN ಮತ್ತು ಮಿಷನ್ ಬ್ಲೂ. ಇದರಲ್ಲಿ ಯಾರು ಹೋಪ್ ಸ್ಪಾಟ್ಸ್ ಅನ್ನ ಐಡೆಂಟಿಫೈ ಅಥವಾ ನಾಮಕ ಮಾಡ್ತಾರೆ ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಪ್ರಶ್ನೆಯನ್ನ ನೋಡೋಣ. ಲಾಸ್ಟ್ ಟೈಮು 511 ಪೇಪರ್ ಕೋಡ್ 2020ರಲ್ಲಿ ನಡೆದಂತಹ ಪ್ರಶ್ನೆ ಇಲ್ಲಿ ನೋಡ್ಬೋದು. ವರ್ಲ್ಡ್ ಸಾಯಿಲ್ ಡೇನ ಥೀಮ್ ಏನು, 2019ರ ಥೀಮ್ ಏನು ಅಂತ, ಬಿಕಾಸ್ ಅದು ಲಾಸ್ಟ್ ಇಯರ್ ಆಗಿದ್ದು. ದಟ್ ಈಸ್ ಸ್ಟಾಪ್ ಸಾಯಿಲ್ ಎರೋಷನ್, ಸೇವ್ ಅವರ್ ಫ್ಯೂಚರ್. ಸಾಯಿಲ್ ಮತ್ತು ಪಲ್ಸಸ್, ಸಿಂಬಯಾಸಿಸ್ ಫಾರ್ ಲೈಫ್, ಮಣ್ಣುಗಳು ಮತ್ತು ಬೇಳೆಕಾಳುಗಳು ಜೀವನಕ್ಕಾಗಿ ಒಂದು ಸಹಜೀವನ ಅಂತ, ಅಥವಾ ಬಿ ದ ಸೊಲ್ಯೂಷನ್, ಮಣ್ಣಿನ ಮಾಲಿನ್ಯಕ್ಕೆ ಪರಿಹಾರವಾಗಿ, ಗ್ರಹದ ಕಾಳಜಿ, ನೆಲದಿಂದ ಮೊದಲಾಗಲಿ. ಈ ತರದ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಥೀಮ್ ಅನ್ನ ಗೆಸ್ ಮಾಡೋದು ಪ್ರಶ್ನೆ, ರೈಟ್. ಅದಕ್ಕಿಂತ ಹಿಂದೆ 261 ನಲ್ಲಿ, ಪೇಪರ್ ನಂಬರ್ 261 ನಲ್ಲಿ ಬಂದಂತಹ ಪ್ರಶ್ನೆ ಏನು ಅಂತ ಕೇಳಿದ್ರೆ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅನ್ನ 2 ಫೆಬ್ರವರಿ ಆಚರಿಸ್ತಾರೆ ಟು ರೇಸ್ ಅವೇರ್ನೆಸ್ ಅಬೌಟ್ ದ ವ್ಯಾಲ್ಯೂ ಆಫ್ ವೆಟ್ಲ್ಯಾಂಡ್ಸ್ ಫಾರ್ ಹ್ಯುಮ್ಯಾನಿಟಿ. 2017ರ ಥೀಮು ವರ್ಲ್ಡ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಫ್ಯೂಚರ್, ಸಸ್ಟೈನಬಲ್ ಲೈವ್ಲಿಹುಡ್ ಅನ್ನುವ ಥೀಮ್ ಆಗಿತ್ತು. ಮತ್ತು ನಮ್ಮ ಭಾರತದಲ್ಲಿ ವೆಟ್ಲ್ಯಾಂಡ್ಸ್ ನ ಸೆಲೆಬ್ರೇಷನ್ ಅನ್ನ ಚಿಲಿಕಾ ಲೇಕ್ ಅಲ್ಲಿ ಮಾಡಿದ್ದರು. ಈ ತರದ ಪ್ರಶ್ನೆಗಳು ಬರ್ತಾ ಇದೆ. ಸೊ ಥೀಮ್ ಅನ್ನ ತಿಳ್ಕೊಳ್ಳೋದು, ಡೇ ಯಾವತ್ತು ಸೆಲೆಬ್ರೇಟ್ ಆಗುತ್ತೆ, ಇದೆರಡೂ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಸೊ ಅದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜೂನ್ 2024 ಅಂತ ಏನ್ ಹೇಳ್ತೀವಿ, ಅದರ ಥೀಮ್ ಅನ್ನ ನೋಡೋಣ. 2024 ಅಲ್ಲಿ 1st ಜೂನ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಇದರ ಥೀಮು ಈ ವರ್ಷ ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಶನ್ ಹಾಗೂ ಡ್ರಾಟ್ ರೆಸಿಲಿಯನ್ಸ್ ಆಗಿತ್ತು. ಭೂಮಿ ಮರುಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಾ ಇರೋದು 7th ಜೂನ್ ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಸೊ ನೀವು ಫುಡ್, ಆಹಾರ ಸುರಕ್ಷತಾ ಅಂತ ಏನ್ ಹೇಳ್ತೀವಿ, ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಆಹಾರ ಸುರಕ್ಷತೆ, ಫುಡ್ ಸೇಫ್ಟಿ, ಪ್ರಿಪೇರ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಾ ಇರುವಂತದ್ದು 8ನೇ ಜೂನ್, ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲಿಂದ 3 ದಿನಗಳು, ಎನ್ವೈರನ್ಮೆಂಟ್ ಡೇ ಇಂದ 3 ದಿನಗಳಿಗೆ ವರ್ಲ್ಡ್ ಓಷನ್ಸ್ ಡೇ ಬರುತ್ತೆ. ಕೆಟಲೈಸಿಂಗ್ ಆಕ್ಷನ್ ಫಾರ್ ಅವರ್ ಓಷನ್ ಅಂಡ್ ಕ್ಲೈಮೇಟ್, ನಮ್ಮ ಸಾಗರ ಮತ್ತು ಹವಾಮಾನಕ್ಕೆ ವೇಗವರ್ಧಕ ಕ್ರಿಯೆ, ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕು ಅಂತ. ದೆನ್ ಚೈಲ್ಡ್ ಲೇಬರಿನ ಅಗೇನ್ಸ್ಟ್ ಒಂದು ವರ್ಲ್ಡ್ ಡೇ ಆಗತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ, ಯುನಿಸೆಫ್ ಚೈಲ್ಡ್ ಲೇಬರ್ ಅಗೇನ್ಸ್ಟ್ ಹೋರಾಡುತ್ತೆ, ಅದಕ್ಕಾಗಿ ಬೇರೆ ಬೇರೆ ರಿಪೋರ್ಟ್ಸ್ ಗಳನ್ನ ತರುತ್ತೆ. ಸೊ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ. ಇದರ ಕಮಿಟ್ಮೆಂಟ್ ಏನು, ಥೀಮ್ ಏನು ಅಂದ್ರೆ, ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಅಂಡ್ ಎಂಡ್ ಚೈಲ್ಡ್ ಲೇಬರ್. ಇದು 12ನೇ ತಾರೀಕು ಜೂನ್ ಆಗುವಂತದ್ದು. ಓಕೆ, ದೆನ್ UNCCD ಅಂತ ಒಂದು ಸಪರೇಟ್ ಆದಂತಹ ಕಮಿಷನ್ ಇದೆ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್. ಅದರ ಒಂದು ಡೇ 17th ಜೂನ್, ದಟ್ ಈಸ್ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಅಂತ ಹೇಳ್ತಾ ಇದೆ. ಈ ವರ್ಷದ ಥೀಮು 24ರ ಥೀಮು ಯುನೈಟೆಡ್ ಫಾರ್ ಲ್ಯಾಂಡ್, ಅವರ್ ಲೆಗಸಿ ಹಾಗೂ ಫ್ಯೂಚರ್. ನೆಕ್ಸ್ಟ್ ಬರ್ತಾ ಇರುವಂತದ್ದು ವರ್ಲ್ಡ್ ಸಿಕ್ಕಲ್ ಸೆಲ್ ಡೇ. ಸೊ 19ನೇ ಜೂನ್ ವರ್ಲ್ಡ್ ಸಿಕ್ಕಲ್ ಸೆಲ್ ಡೇ. ಈ ವರ್ಷ ಅದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ವಿ ಆರ್ ಸ್ಟ್ರಾಂಗರ್ ಟುಗೆದರ್ ಫಾರ್ ವೇರಿಯಸ್ ರೀಸನ್ಸ್, CRISPR-Cas9 ನ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಅವೆಲ್ಲವೂ ವರ್ಲ್ಡ್ ಸಿಕ್ಕಲ್ ಸೆಲ್ ಅನೇಮಿಯಾ ರಿಲೇಟೆಡ್ ಆಗಿರುವಂತದ್ದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಹಾಗಾಗಿ ಈ ಥೀಮ್ ಅನ್ನ ಹಾಕಿರೋದು. ದೆನ್ ಬರ್ತಾ ಇರುವ ಹಾಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಇಂಟರ್ನ್ಯಾಷನಲ್ ಯೋಗ ಡೇ. ನಾವು ಯೋಗವನ್ನ ವಿಶ್ವಕ್ಕೆ ಪರಿಚಯಿಸಿರೋದು 21st ಜೂನ್ ನಡೆಯುವಂತದ್ದು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ, ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಮಾಡುವುದು ಅಂತ. ದೆನ್ ರೈನ್ ಫಾರೆಸ್ಟ್ ಡೇ 22nd ಜೂನ್ ಇರುವಂತದ್ದು. ಎಂಪವರಿಂಗ್ ದ ವರ್ಲ್ಡ್ ಇನ್ ಡಿಫೆನ್ಸ್ ಆಫ್ ರೈನ್ ಫಾರೆಸ್ಟ್.
MSME ಡೇ ಅಂತಾನೆ ಒಂದು ವಿಶೇಷವಾಗಿದೆ. ಹೇಗೆ ಗುಡ್ ಗವರ್ನೆನ್ಸ್ ಡೇ 25th ಡಿಸೆಂಬರ್ ಆಚರಿಸ್ತಾರೋ ಅದೇ ರೀತಿಯಾಗಿ ಅದರ ಥೀಮ್ ಬಂದುಬಿಟ್ಟು ಲೆವರೇಜಿಂಗ್ ದ ಪವರ್ ಅಂಡ್ ರೆಸಿಲಿಯನ್ಸ್ ಆಫ್ MSMEs. MSMEಯ ಒಂದು ಪವರ್ ಮತ್ತು ರೆಸಿಲಿಯನ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದು, ಮತ್ತು ಈ ಏನಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂತ ಕೇಳಿದರೆ ಸುಸ್ಥಿರ ಅಭಿವೃದ್ಧಿ ಮತ್ತು ಪಾವರ್ಟಿ ಎರಾಡಿಕೇಶನ್ ಅಂತ ಹೇಳ್ತಾ ಇದ್ದಾರೆ, ಇದಕ್ಕಾಗಿ ಮಾಡುವಂತದ್ದು. ದೆನ್ ಡೇ ಆಫ್ ಟ್ರಾಪಿಕ್ಸ್, ಇಂಟರ್ನ್ಯಾಷನಲ್ ಡೇ ಆಫ್ ಟ್ರಾಪಿಕ್ಸ್ ಅಂತ ಏನ್ ಹೇಳ್ತೀವಿ ಅದು ನಮಗೆ 29th ಜೂನ್ ಇರುವಂತದ್ದು. ದೆನ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಇಂಪಾರ್ಟೆಂಟು, ಯೂಸ್ ಡೇಟಾ ಫಾರ್ ಡಿಸಿಷನ್ ಮೇಕಿಂಗ್. ನಿಮ್ಗೆ ಗೊತ್ತೇ ಇದೆ ಬಹಳಷ್ಟು ಜನ ಇಂಟ್ಯೂಷನ್ ನಲ್ಲಿ ನಾವು ಡಿಸಿಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಯಾವಾಗ ಡಿಸಿಷನ್ಸ್ ತುಂಬಾ ಜನರಿಗೆ ಎಫೆಕ್ಟ್ ಆಗುತ್ತೋ ಆಗ ಡೇಟಾ ಮೇಲೆ ನಾವು ರಿಲೈ ಆಗ್ಬೇಕಾಗತ್ತೆ. ದೆನ್ ಮೇ 2024ಗೆ ಹೋಗೋಣ. ಹಿಂದಿನ ಮಂತು ಮೇ 2024, ಅದರಲ್ಲಿ ಫಸ್ಟ್ ಬರ್ತಾ ಇರುವಂತದ್ದು ಇಂಟರ್ನ್ಯಾಷನಲ್ ಲೇಬರ್ ಡೇ. ನಿಮ್ಗೆಲ್ಲ ಗೊತ್ತೇ ಇದೆ, ಮೇ ಡೇ ಅಂತಾನೂ ಕರೀತಾರೆ. ಈ ವರ್ಷದ ಥೀಮ್ ಬಂದ್ಬಿಟ್ಟು ಎಂಪವರಿಂಗ್ ವರ್ಕರ್ಸ್, ಕಾರ್ಮಿಕರ ಸಬಲೀಕರಣ. ಹೇಗೆ ಅಂತ ಕೇಳಿದರೆ ಬಿಲ್ಡಿಂಗ್ ರೆಸಿಲಿಯಂಟ್ ಅಂಡ್ ಇನ್ಕ್ಲೂಸಿವ್ ವರ್ಕ್ ಸ್ಪೇಸಸ್. ಎಲ್ಲ ತರದ ಮೈನಾರಿಟೀಸ್ ಗಳನ್ನ, ಜೆಂಡರ್ ಮೈನಾರಿಟೀಸ್ ಆಗಿರ್ಬೋದು, ಕಮ್ಯುನಿಟಿ ಮೈನಾರಿಟೀಸ್ ಆಗಿರ್ಬೋದು, ರೇಷಿಯಲ್ ಮೈನಾರಿಟೀಸ್ ಆಗಿರ್ಬೋದು, ಅವರೆಲ್ಲರನ್ನೂ ಸೇರಿಸಬೇಕು ವರ್ಕ್ ಪ್ಲೇಸಸ್ ಅಲ್ಲಿ ಅಂತ, ಇನ್ಕ್ಲೂಸಿವ್ ವರ್ಕ್ ಪ್ಲೇಸಸ್ ಮಾಡಬೇಕು ಅಂತ. ಪ್ರೆಸ್ ಫ್ರೀಡಮ್ ಡೇ 3rd ಮೇ ಆಗತ್ತೆ. ಪ್ರೆಸ್ ಫಾರ್ ಪ್ಲಾನೆಟ್, ಜರ್ನಲಿಸಮ್ಗೆ ರಿಲೇಟೆಡ್ ಆಗಿರುವಂತದ್ದು, ಎನ್ವೈರನ್ಮೆಂಟಲ್ ಕ್ರೈಸಿಸ್ಗೆ ಲಿಯೋಪಾರ್ಡ್ ಡೇ ಅಂತ ಒಂದು ಆಚರಿಸ್ತಾರೆ 3rd ಮೇ 2024. ಯಾವುದೇ ಒಂದು ಥೀಮ್ ಇರೋದಿಲ್ಲ ಇದಕ್ಕೆ. ದೆನ್ ಥೆಲಸೀಮಿಯಾ ಡೇ ಅಂತ ಅಗೇನ್ ಕೆಲವಷ್ಟು ಯಾವ ಡಿಸೀಸಸ್ ನ್ಯೂಸ್ ಅಲ್ಲಿದೆ ಅದರ ಬಗ್ಗೆ ತಿಳ್ಕೊಳ್ಳುವ ಅವಶ್ಯಕತೆ ಇರುತ್ತೆ. 8ನೇ ಮೇನ್ ಇದು ಆಚರಿಸಲಾಗುತ್ತೆ. ಎಂಪವರಿಂಗ್ ಲೈಫ್ಸು, ಎಂಬ್ರೇಸಿಂಗ್ ಪ್ರೋಗ್ರೆಸ್ಸು ಮತ್ತು ಥ್ಯಾಲಸೀಮಿಯಾ ಟ್ರೀಟ್ಮೆಂಟ್ ಅನ್ನ ಎಲ್ಲರಿಗೂ ಒಂದು ನಿಲುಕುವ ಹಾಗೆ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಮೈಗ್ರೇಟರಿ ಬರ್ಡ್ಸ್, ನಿಮ್ಗೆಲ್ಲ ಗೊತ್ತೇ ಇದೆ ಮೈಗ್ರೇಟರಿ ಬರ್ಡ್ಸು ಇಂಪಾರ್ಟೆಂಟು, ಯಾಕಂದ್ರೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅನ್ನುವುದು ಮೈಗ್ರೇಟರಿ ಬರ್ಡ್ಸ್ ಇಂದನೂ ನಮ್ಗೆ ಗೊತ್ತಾಗತ್ತೆ. 11th ಮೇ ಮೈಗ್ರೇಟರಿ ಬರ್ಡ್ಸು, ಆಲ್ಸೋ ಮೈಗ್ರೇಟರಿ ಬರ್ಡ್ಸು ವೆಟ್ಲ್ಯಾಂಡ್ಸ್ ಗೆ ರಿಲೇಟೆಡ್ ಆದಂತದ್ದು. ಇದರ ಒಂದು ಥೀಮ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಇನ್ಸೆಕ್ಟ್ಸ್, ಪ್ರೊಟೆಕ್ಟ್ ಬರ್ಡ್ಸ್ ಅಂತ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಎನ್ವೈರನ್ಮೆಂಟ್. ನ್ಯಾಷನಲ್ ಎಂಡೇಂಜರ್ಡ್, ಇದು ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡುವಂತದ್ದು. ಸೆಲೆಬ್ರೇಟ್ ಸೇವಿಂಗ್ ಸ್ಪೀಶೀಸ್, ಸ್ಪೀಶೀಸ್ ಗಳನ್ನ ನಾವು ಉಳಿಸುವುದು, ಅದನ್ನ ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ ವರ್ಲ್ಡ್ ಏಡ್ಸ್ ವ್ಯಾಕ್ಸಿನ್ ಡೇ, HIV ವ್ಯಾಕ್ಸಿನ್ ಡೇ. ಇದು ರೇಸ್ ಅವೇರ್ನೆಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಡೆವಲಪಿಂಗ್ ಅ ವ್ಯಾಕ್ಸಿನ್, ಲಸಿಕೆಯನ್ನು ಅಭಿವೃದ್ಧಿಪಡಿಸುವ ಮಹತ್ವದ ಬಗ್ಗೆ ಜಾಗೃತಿ ಹುಟ್ಟಿಸುವುದು 18ನೇ ತಾರೀಕು ಮೇ. ದೆನ್ ಬರ್ತಾ ಇರುವುದು 20 ಮೇ ವರ್ಲ್ಡ್ ಬಿ ಡೇ, ಬಿ ಎಂಗೇಜ್ ವಿತ್ ಯೂತ್ ಅಂತ ಹೇಳ್ತಾ ಇದ್ದಾರೆ. ಮೆಟ್ರಾಲಜಿ ಡೇ ನೀವು ನೋಡ್ಕೋಬಹುದು. ದೆನ್ ಬರ್ತಾ ಇರುವ ಹಾಗೆ ಏಪ್ರಿಲ್ 2024 ಗೆ ರಿಲೇಟೆಡ್ ಆದಂತಹ ಒಂದು ಡೇಸು ಅಂಡ್ ಥೀಮ್ಸು ಏನೆಲ್ಲ ಇದೆ ಅಂತ ಕೇಳಿದ್ರೆ, 1st ಏಪ್ರಿಲ್ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಏನು ಕುರುಡುತನ ತಡೆಗಟ್ಟುವ ಒಂದು ವಾರ, ಇದು ಒಂದು ಎಂಟೈರ್ ವೀಕ್ ಆಗುತ್ತೆ. ಇದರ ಥೀಮು ರೇಸ್ ಅವೇರ್ನೆಸ್ ಅಬೌಟ್ ಬೇರೆ ಬೇರೆ ಫ್ಯಾಕ್ಟರ್ಸ್, ಬ್ಲೈಂಡ್ನೆಸ್ ಗೆ ಕಾಸ್ ಆಗುವಂತಹ ಫ್ಯಾಕ್ಟರ್ಸ್ ಅನ್ನ ಕೊಡುವಂತದ್ದು. ನ್ಯಾಷನಲ್ ಮೇರಿಟೈಮ್ ಡೇ, ಅಂದ್ರೆ ನಮ್ಮ ಭಾರತದಲ್ಲಿ ಸೆಲೆಬ್ರೇಟ್ ಮಾಡುವಂತದ್ದು. ನ್ಯಾವಿಗೇಟಿಂಗ್ ದ ಫ್ಯೂಚರ್ ಬಟ್ ಸೇಫ್ಟಿ ಫಸ್ಟ್ ಅಂತ, ಇದು 5ನೇ ತಾರೀಕು ಏಪ್ರಿಲ್ ಆಗುವಂತದ್ದು. 7ನೇ ತಾರೀಕು ಏಪ್ರಿಲ್ ವರ್ಲ್ಡ್ ಹೆಲ್ತ್ ಡೇ, ಮೈ ಹೆಲ್ತ್ ಮೈ ರೈಟ್ ಇಸ್ ದ ಥೀಮ್ 2024ಕ್ಕೆ. ದೆನ್ ಕೆಲವಷ್ಟು ಇಂಪಾರ್ಟೆಂಟ್ ಇರುವುದನ್ನ ನೋಡೋಣ, ಇಂಪಾರ್ಟೆಂಟ್ ಇಲ್ಲದೆ ಇರುವುದನ್ನ ನೀವು PDF ಅಲ್ಲೇ ನೋಡ್ಕೋಬಹುದು. ಸೇಫ್ ಮದರ್ಹುಡ್ ಡೇ, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ. ನಿಮ್ಗೆ ಗೊತ್ತಿದೆ ಜನನಿ ಸುರಕ್ಷಾ ಯೋಜನೆ ಆಗಿರ್ಬೋದು, ಮಾತೃತ್ವ ಯೋಜನೆ ಆಗಿರ್ಬೋದು, ಇವೆಲ್ಲವೂ ಇದಕ್ಕಾಗಿಯೇ ಇರೋದು. ಓಕೆ, ಸೊ ಎಂಪವರಿಂಗ್ ಫ್ಯಾಮಿಲೀಸ್, ಸ್ಟ್ರೆಂಥನಿಂಗ್ ಕಮ್ಯುನಿಟೀಸ್ ಫಾರ್ ಆಪ್ಟಿಮಲ್ ಮೆಟರ್ನಲ್ ಹೆಲ್ತ್ ಅಂತ ಹೇಳ್ತಾ ಇರುವಂತದ್ದು. ಸಿವಿಲ್ ಸರ್ವಿಸ್ ಡೇ, ಎಲ್ಲರೂ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಬರೀತಾ ಇರೋರಿಗೆ ಸಿವಿಲ್ ಸರ್ವಿಸ್ ಡೇ ಬಗ್ಗೆ ಗೊತ್ತಿರುತ್ತೆ. ಪಬ್ಲಿಕ್ ಸರ್ವಿಸ್ ಇನ್ ಅ ಚೇಂಜಿಂಗ್ ವರ್ಲ್ಡ್ ಅಂತ ಇದರ ಥೀಮ್ ಆಗಿರುತ್ತದೆ. ದೆನ್ ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ, ಇದು 22nd ಏಪ್ರಿಲ್ ಆಚರಿಸಬಹುದು, ನೆನಪಿನಲ್ಲಿ ಇಟ್ಕೊಳ್ಳಿ. ವರ್ಲ್ಡ್ ಕನ್ಸರ್ವೇಷನ್ ಡೇ ಇನ್ನೊಂದು ದಿನ ಆಗುತ್ತೆ, ಇದು ಮದರ್ ಅರ್ತ್ ಡೇ. ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೂ ನ್ಯಾಷನಲ್ ಪಂಚಾಯತ್ ರಾಜ್ ಡೇ, 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1992 ಆದ ಮೇಲೆ 24th ಏಪ್ರಿಲ್ ಆಚರಿಸುವಂತದ್ದು. 2024 ಅಲ್ಲಿ
ಇದು ಆಚರಿಸಿದ್ದಾರೆ. ಯಾವುದೇ ಒಂದು ಸ್ಪೆಷಲ್ ಥೀಮ್ ಇದ್ದಿಲ್ಲ. ದೆನ್ ವರ್ಲ್ಡ್ ಮಲೇರಿಯಾ ಡೇ 25th ಏಪ್ರಿಲ್, ಫೈಟ್ ಅಗೇನ್ಸ್ಟ್ ಮಲೇರಿಯಾನ ಆಕ್ಸಲರೇಟ್ ಮಾಡಬೇಕು ಮೋರ್ ಈಕ್ವಿಟಬಲ್ ವರ್ಲ್ಡ್ಗೆ. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಡೇ, ದಿಸ್ ಈಸ್ ಇಂಪಾರ್ಟೆಂಟ್. ವಿಪೋ ಅನ್ನುವ ಆರ್ಗನೈಸೇಷನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಏನಿದೆ, ಅವರು ಮುಂದಾಳತ್ವ ವಹಿಸೋದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಿನ ಒಂದು ಕಾಮನ್ ಫ್ಯೂಚರ್, ಇನ್ನೋವೇಷನ್ ಹಾಗೂ ಕ್ರಿಯೇಟಿವಿಟಿಯಲ್ಲಿ ಇರುವಂತದ್ದು ಅಂತ. ಇದು ಹೊಸದು. ಆಯುಷ್ಮಾನ್ ಭಾರತ್ ದಿವಸ್ ಅಂತ ಏನ್ ಆಚರಿಸ್ತಾ ಇದೀವಿ, ಹೊಸದು ಅಂದ್ರೆ ಬಹಳ ವರ್ಷಗಳಿಂದ ಇಲ್ಲದೆ ಇರೋದು, ರೀಸೆಂಟ್ ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಥೀಮು ಇಂಡಿಯಾದ ಹೆಲ್ತ್ ಲ್ಯಾಂಡ್ಸ್ಕೇಪ್ ಅನ್ನ, ಭಾರತದ ಆರೋಗ್ಯ ರಕ್ಷಣೆಯ ಭೂದೃಶ್ಯವನ್ನ ಪರಿವರ್ತಿಸುವುದು ಅಂತ ಇದರ ಮುಖ್ಯ ಉದ್ದೇಶ. ದೆನ್ ಬರ್ತಾ ಇರುವ ಹಾಗೆ ಸಿವಿಲ್ ಡಿಫೆನ್ಸ್ ಡೇ. ಓಕೆ, ಸೊ ನಮ್ಮ ಹೀರೋಸ್ ನ ಆನರ್ ಮಾಡಬೇಕು ಅಂತ. ಇದು ಮಾರ್ಚ್ 2024 2024 ಮಾರ್ಚ್ ಅಲ್ಲಿ ಇರುವಂತದ್ದು. ಈ ಮಾರ್ಚಿನಲ್ಲಿ ಹೀರೋಸ್ ಅನ್ನ ಮತ್ತು ಸೇಫ್ಟಿ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಬೇಕು, ಪ್ರಮೋಟ್ ಮಾಡಬೇಕು ಅಂತ. 3rd ಮಾರ್ಚ್ ಬಂದುಬಿಟ್ಟು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ, ವನ್ಯಜೀವಿ ದಿನ. ಜನರು ಮತ್ತು ಗ್ರಹವನ್ನು, ದಟ್ ಈಸ್ ಪೀಪಲ್ ಅಂಡ್ ಪ್ಲಾನೆಟ್, ಅದನ್ನ ಎರಡನ್ನ ಕನೆಕ್ಟ್ ಮಾಡಬೇಕು ಅಂತ. ಡಿಜಿಟಲ್ ಇನ್ನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಇಸ್ ದ ಇಂಪಾರ್ಟೆಂಟ್ ಥೀಮ್. ಫೈನಲಿ ಹಿಯರಿಂಗ್ ಡೇ, ನೀವು ಇದನ್ನ ನೋಡ್ಕೋಬಹುದು. ಹಾಗೆ 20ನೇ ತಾರೀಕು ಹ್ಯಾಪಿನೆಸ್ ಡೇ ಅನ್ನು ಆಚರಿಸಿದ್ದೇವೆ. 21ನೇ ತಾರೀಕು ಮಾರ್ಚ್ ನಾವು ಫಾರೆಸ್ಟ್ರಿ ಡೇ, ಅದರಲ್ಲಿ ಫಾರೆಸ್ಟ್ಸ್ ಅಂಡ್ ಇನ್ನೋವೇಷನ್, ನ್ಯೂ ಸೊಲ್ಯೂಷನ್ಸ್, ಒಂದು ಹೊಸ ವರ್ಲ್ಡ್ಗೆ ಅಂತ. ಯಾವಾಗ ವರ್ಲ್ಡ್ ಸಾಯಿಲ್ ಡೇ ಕೇಳಿದರೆ ವರ್ಲ್ಡ್ ವಾಟರ್ ಡೇ ಕೇಳುವ ಚಾನ್ಸಸ್ ಕೂಡ ಇದೆ. 22ನೇ ತಾರೀಕು ಮಾರ್ಚು 2024 ವರ್ಲ್ಡ್ ವಾಟರ್ ಡೇ ಅನ್ನ ಲೆವರೇಜಿಂಗ್ ವಾಟರ್ ಫಾರ್ ಪೀಸ್, ಶಾಂತಿಗಾಗಿ ನೀರನ್ನು ನಿಯಂತ್ರಿಸುವುದು, ಉಪಯೋಗಿಸುವುದು ಅಂತ. ಅಂಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಥವಾ ವಿಶ್ವ ಕ್ಷಯರೋಗ ದಿನ ಅಂತ ಏನು ಆಚರಿಸ್ತಾರೆ 24ನೇ ತಾರೀಕು ಮಾರ್ಚು. ಎಸ್, ವಿ ಕ್ಯಾನ್ ಎಂಡ್ TB ಅನ್ನೋದು. ಮುಂದೆ ಬರ್ತಾ ಇರುವ ಹಾಗೆ ವೆಟ್ಲ್ಯಾಂಡ್ಸ್ ದಿವಸ. ಪ್ರಶ್ನೆ ನೋಡಿದ್ರೆ ನೀವು 2nd ಫೆಬ್ರವರಿ ಅಂತ ಇತ್ತು. 1st ಫೆಬ್ರವರಿ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ 2024 ಆಚರಿಸಿರೋದು. ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ಹಾಗಾದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ವೀಕ್ ಯಾವಾಗ ಅಂತ ಕೇಳಿದ್ರೆ 4th ಫೆಬ್ರವರಿಯಿಂದ 10th ಫೆಬ್ರವರಿ ಈ ವರ್ಷ ಆಚರಿಸೋದು. ಗೋ ಫಾರ್ ದ ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು, ನಿಮ್ಮ ಓನ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಕಂಟ್ರೀಸ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದನ್ನ ನೀವು ಮುಟ್ಟಿ ಅಂತ. ದೆನ್ ವರ್ಲ್ಡ್ ಕ್ಯಾನ್ಸರ್ ಡೇ, ಹೇಗೆ ಟ್ಯೂಬರ್ಕ್ಯುಲೋಸಿಸ್, ಥೆಲಸೇಮಿಯಾ ಇವೆಲ್ಲವೂ ಇಂಪಾರ್ಟೆಂಟು. ಅದೇ ರೀತಿಯಾಗಿ ವರ್ಲ್ಡ್ ಕ್ಯಾನ್ಸರ್ ಡೇ, ಕ್ಲೋಸ್ ದ ಕೇರ್ ಗ್ಯಾಪ್ 4th ಫೆಬ್ರವರಿ ಆಚರಿಸುವಂಥದ್ದು. ಕೇರ್ ಗ್ಯಾಪ್ ಅನ್ನ ಕ್ಲೋಸ್ ಮಾಡಿ, ಆರೈಕೆಯ ಅಂತರ ಏನಿದೆ ಅದನ್ನ ಕಡಿಮೆ ಮಾಡಿ ಮುಚ್ಚಿ ಅಂತ ಹೇಳುವಂಥದ್ದು. ದೆನ್ ಯುನಾನಿ ರಿಲೇಟೆಡ್ ಆಗಿ, ಫಾರ್ ಎಕ್ಸಾಂಪಲ್ ಆಯುಷ್ ಬಂದಾಗಿನಿಂದ ಯುನಾನಿ, ಹೋಮಿಯೋಪತಿ ಮತ್ತು ಯೋಗ ರಿಲೇಟೆಡ್ ಆಗಿ ಬಹಳಷ್ಟು ವರ್ಲ್ಡಿನಲ್ಲಿ ಜಾಗರೂಕತೆ ಇದೆ. ವರ್ಲ್ಡ್ ಯುನಾನಿ ಡೇ 11th ಫೆಬ್ರವರಿ, ಒನ್ ಅರ್ತ್ ಒನ್ ಹೆಲ್ತ್, ಯುನಾನಿ ಮೆಡಿಸಿನ್ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ನ್ಯಾಷನಲ್ ಪ್ರೊಡಕ್ಟಿವಿಟಿ ಡೇ. ಇಂಟ್ರೆಸ್ಟಿಂಗ್ಲಿ ಈ ಪ್ರೊಡಕ್ಟಿವಿಟಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸೇರಿಸಿದ್ದಾರೆ, ಪ್ರೊಡಕ್ಟಿವಿಟಿ ಇಂಜಿನ್ ಫಾರ್ ಎಕನಾಮಿಕ್ ಗ್ರೋತ್ ಅಂತ. ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ 12th ಫೆಬ್ರವರಿ, ಇದು ಮೈಲ್ ಸ್ಟೋನ್ಸ್ ಆನ್ ಮೈ ಎಪಿಲೆಪ್ಸಿ ಜರ್ನಿ. ನೆಕ್ಸ್ಟ್ ಮದರ್ ಲ್ಯಾಂಗ್ವೇಜ್ ಡೇ ಅಥವಾ ಮದರ್ ಟಂಗ್ ಡೇ. ಆಲ್ಸೋ 28th ಫೆಬ್ರವರಿ ಬಂದ್ಬಿಟ್ಟು ನಿಮ್ಗೆ ಗೊತ್ತೇ ಇದೆ ನ್ಯಾಷನಲ್ ಸೈನ್ಸ್ ಡೇ ಅನ್ನ ಸಿ ವಿ ರಾಮನ್ ಅವರ ಜನ್ಮದಿನದಂದು ಆಚರಿಸೋದು. ಇಂಡಿಜಿನಿಯಸ್ ಟೆಕ್ನಾಲಜೀಸ್ ಫಾರ್ ವಿಕಸಿತ್ ಭಾರತ್, ವಿಕಸಿತ್ ಭಾರತಕ್ಕಾಗಿ ಸ್ಥಳೀಯ ತಂತ್ರಜ್ಞಾನಗಳು ಅಂತ ಏನ್ ಹೇಳ್ತೀವಿ ಅದು ಈ ವರ್ಷದ ಥೀಮ್ ಆಗಿತ್ತು. ಓಕೆ, ಈಗ ಜನವರಿ 2024 ಒಂದು ಥೀಮ್ಸ್ ಅನ್ನ ನೋಡೋಣ. ಫಸ್ಟ್ ಬರ್ತಾ ಇರುವಂತದ್ದು ವರ್ಲ್ಡ್ ಬ್ರೈಲ್ ಡೇ. ನಿಮ್ಗೆ ಗೊತ್ತಿದೆ ಬ್ರೈಲ್ ಇನ್ನ ಒಂದು ಭಾಷೆ, ಬ್ಲೈಂಡ್ನೆಸ್ ಇಂದ ಜನರು ಬ್ಲೈಂಡ್ನೆಸ್ ಇಂದ ಬಳಲುತ್ತಿರುವ ಜನರು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೋ ಅದು. ಎಂಪವರಿಂಗ್ ಥ್ರೂ ಇನ್ಕ್ಲೂಷನ್ ಅಂಡ್ ಡೈವರ್ಸಿಟಿ ಅಂತ. ನ್ಯಾಷನಲ್ ಬರ್ಡ್ಸ್ ಡೇ, ರೆಡಿ ಟು ಫೈಟ್ ಅನ್ನೋದು 5th ಜನವರಿ 2024. 9th ಜನವರಿ 2024 ಪ್ರವಾಸಿ ಭಾರತೀಯ ದಿವಸ್.
ವೆರಿ ಇಂಪಾರ್ಟೆಂಟ್ ಪ್ರವಾಸಿ ಭಾರತೀಯ ದಿವಸ್. ಡಯಾಸ್ಪೋರಾ, ದಟ್ ಈಸ್ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ್ ಕಾಲ್ ನಲ್ಲಿ ಒಂದು ರಿಲಯಬಲ್ ಪಾರ್ಟ್ನರ್ಸ್ ಅನ್ನ ಮಾಡ್ಕೊಳ್ಳೋದು. ಯಾರು? ಡಯಾಸ್ಪೋರಾ ನಮ್ಮ ರಿಲಯಬಲ್ ಪಾರ್ಟ್ನರ್ಸ್ ಆಗ್ತಾರೆ ಅಂತ. ವರ್ಲ್ಡ್ ಹಿಂದಿ ಡೇ, ಓಕೆ, ಇದು 10th ಜನವರಿ. 11ರಿಂದ 17 ಜನವರಿ ಏನಿದೆ, ನ್ಯಾಷನಲ್ ರೋಡ್ ಸೇಫ್ಟಿ ವೀಕ್ ಅಂತ. ಬಿ ಎ ರೋಡ್ ಸೇಫ್ಟಿ ಹೀರೋ ಅನ್ನೋದು ಇದರ ಉದ್ದೇಶ. ನ್ಯಾಷನಲ್ ಹ್ಯೂಮನ್ ಟ್ರಾಫಿಕ್ ಅವೇರ್ನೆಸ್ ಡೇ, ಇದು ಮುಖ್ಯ, ಯಾಕಂದ್ರೆ ಈ ಬಾರಿ ಬಹಳಷ್ಟು ಹ್ಯೂಮನ್ ಟ್ರಾಫಿಕಿಂಗಿನ ಕೇಸಸ್ ಅನ್ನ ಹಿಡಿದಿದ್ದಾರೆ. ಆಕ್ಟಿವೇಟ್ ಕನೆಕ್ಷನ್ಸ್ ಟು ಪ್ರಿವೆಂಟ್ ಹ್ಯೂಮನ್ ಟ್ರಾಫಿಕಿಂಗ್. ದೆನ್ ವರ್ಲ್ಡ್ ನ್ಯಾಷನಲ್ ಯೂತ್ ಡೇ, ನಿಮ್ಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದಂದು ಆಚರಿಸುವುದು. ಇದರ ಥೀಮು ಮೈ ಭಾರತ್ ವಿಕಸಿತ್ ಭಾರತ್ 2047 ಬೈ ದ ಯೂತ್ ಅಂಡ್ ಫಾರ್ ದ ಯೂತ್ ಅಂತ ಹೇಳ್ತಾ ಇದ್ದಾರೆ. ದೆನ್ 15th ಜನವರಿ ಈ ವರ್ಷ 2024 ಅಂದು 150 ಇಯರ್ಸ್ ಆಫ್ ಇಂಡಿಯನ್ ಮೆಟೆರಲಾಜಿಕಲ್ ಡಿಪಾರ್ಟ್ಮೆಂಟ್ ಆಚರಿಸಿತು. ಅದಕ್ಕಾಗಿ ಒಂದು ಥೀಮು ಹರ್ ಹರ್ ಮೌಸಮ್ ಹರ್ ಘರ್ ಮೌಸಮ್ ಅಂತ ಈ ವರ್ಷದ ಅದರ ಥೀಮ್ ಆಗಿತ್ತು. ಅದೇ ದಿನದಂದು ಇಂಡಿಯನ್ ಆರ್ಮಿ ಡೇ ಆಚರಿಸಿದ್ದು ಇನ್ ಸರ್ವಿಸ್ ಆಫ್ ದ ನೇಷನ್ ಅದರ ಥೀಮ್ ಆಗಿರುತ್ತೆ. ಈ ವರ್ಷ ನ್ಯಾಷನಲ್ ಸ್ಟಾರ್ಟ್ಅಪ್ ಡೇ, ದಿಸ್ ಈಸ್ ಇಂಪಾರ್ಟೆಂಟ್. ಸ್ಟಾರ್ಟ್ಅಪ್ ಡೇ ಅನ್ನೋದು ಅಂದ್ರೆ ಬಹಳಷ್ಟು ನ್ಯೂಸ್ ಅಲ್ಲಿ ಇರುತ್ತೆ. ಸೆಲೆಬ್ರೇಟಿಂಗ್ 8 ಇಯರ್ಸ್ ಆಫ್ ಇನ್ನೋವೇಷನ್ 8 ವರ್ಷಗಳು ಅಂತ ಹೇಳ್ತಾ ಇದ್ದಾರೆ. ದೆನ್ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ನೀವು ಗರ್ಲ್ ಚೈಲ್ಡ್ ಬಗ್ಗೆ ಕೇಳಿರ್ತೀರಾ, ಬೇಟಿ ಬಚಾವೋ ಆಂದೋಲನ ಆಗಿರ್ಬೋದು, ಇವೆಲ್ಲವೂ. ಮೇರಿ ವಿಕಸಿತ್ ಭಾರತ್ ಕಾ ಸಪ್ನಾ ಅನ್ನೋದು 24th ಜನವರಿ 2024 ಇದರ ಥೀಮ್ ಆಗಿತ್ತು. ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ, ಲರ್ನಿಂಗ್ ಥ್ರೂ ಲಾಸ್ಟಿಂಗ್ ಪೀಸ್. ನ್ಯಾಷನಲ್ ಟೂರಿಸಂ ಡೇ, ಟೂರಿಸಂಗೆ ರಿಲೇಟೆಡ್ ಆದಂತಹ ಸ್ಕೀಮ್ಸ್ಗಳು ಕೂಡ ಇದಾವೆ. 25th ಜನವರಿ ಸಸ್ಟೈನಬಲ್ ಜರ್ನೀಸ್ ಟೈಮ್ಲೆಸ್ ಮೆಮೊರೀಸ್ ಅಂತ. 25th ಜನವರಿ ಈ ವರ್ಷ ವೋಟರ್ಸ್ ಡೇ ಅನ್ನು ಆಚರಿಸಿದ್ದಾರೆ. ನೆನಪಿನಲ್ಲಿಟ್ಕೊಳ್ಳಿ, ಎಲೆಕ್ಷನ್ ಆಗಿರುವಂತಹ ವರ್ಷ. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೂರ್. ಮತದಾನದಂತೇನೂ ಇಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಅನ್ನೋದು ಇದರ ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಲೆಪ್ರಸಿ ಡೇ, ಬೀಟ್ ಲೆಪ್ರಸಿ ಅನ್ನೋದು 28th ಹಾಗೂ 30th ನೆಗ್ಲೆಕ್ಟೆಡ್ ಟಾಪಿಕಲ್ ಡಿಸೀಸಸ್. ಇದಕ್ಕೆ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅವರು ಕೂಡ ಇದರ ಬಗ್ಗೆ ರಿಸರ್ಚ್ ಅನ್ನ ಮಾಡಬೇಕು ಅಂತ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಯುನೈಟ್ ಆಕ್ಟ್ ಹಾಗೂ ಎಲಿಮಿನೇಟ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್. ರೈಟ್. ಸೊ ಈಗ 2023 ಡಿಸೆಂಬರ್ 2023 ನ ಥೀಮ್ಸ್ ಅನ್ನ ನೋಡಬೇಕು ಅಂತ. 1st ಡಿಸೆಂಬರ್ ವರ್ಲ್ಡ್ ಏಡ್ಸ್ ಡೇ, ನೆನಪಿನಲ್ಲಿ ಇಟ್ಕೊಳ್ಳಿ. ಅದು ಮೊದಲಿಗೆ ಬಂದಿದ್ದದ್ದು ಏಡ್ಸ್ ನ ಒಂದು HIV ನ ವ್ಯಾಕ್ಸಿನೇಷನ್ಗೆ ಇರುವಂತದ್ದು. ಇದು ಏಡ್ಸ್ ಡೇ. ಲೆಟ್ ಕಮ್ಯುನಿಟೀಸ್ ಲೀಡ್, ಕಮ್ಯುನಿಟಿಯನ್ನ ಲೀಡ್ ಮಾಡೋದಕ್ಕೆ ಬಿಡಬೇಕು. ದೆನ್ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ 2nd ಡಿಸೆಂಬರ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಫಾರ್ ಅ ಕ್ಲೀನ್ ಅಂಡ್ ಹೆಲ್ದಿ ಹ್ಯಾಬಿಟ್ಯಾಟ್ ಆರ್ ಪ್ಲಾನೆಟ್. 5th ಡಿಸೆಂಬರ್ ಇಸ್ ವರ್ಲ್ಡ್ ಸಾಯಿಲ್ ಡೇ 2023 ಆಗಿರುವಂತದ್ದು. ಸಾಯಿಲ್ ಅಂಡ್ ವಾಟರ್ ಅ ಸೋರ್ಸ್ ಆಫ್ ಲೈಫ್ ಈಸ್ ದ ಥೀಮ್. ಇದು ಈ ವರ್ಷದ ಥೀಮ್ ಆಗಿದೆ. ದೆನ್ ಸಿವಿಲ್ ಏವಿಯೇಷನ್ ಡೇ ಬಂದುಬಿಟ್ಟು 7th ಡಿಸೆಂಬರ್ 2023 ಆಗಿರೋದು. ಹ್ಯೂಮನ್ ರೈಟ್ಸ್ ಡೇ ಈಸ್ ಇಂಪಾರ್ಟೆಂಟ್. ಫ್ರೀಡಮ್, ಈಕ್ವಾಲಿಟಿ, ಜಸ್ಟಿಸ್ ಎಲ್ಲರಿಗೂ ಸಿಗುವಂತದ್ದಾಗಿರಬೇಕು ಅಂತ. ಮತ್ತು 11ನೇ ಡಿಸೆಂಬರ್ ಯುನಿಸೆಫ್ ಡೇ ಫಾರ್ ಎವ್ರಿ ಚೈಲ್ಡ್ ಎವ್ರಿ ರೈಟ್, ಪ್ರತಿ ಮಗುವಿಗೆ ಪ್ರತಿ ಹಕ್ಕು ಸಿಗಬೇಕು ಅನ್ನೋದು ಇದರ ಉದ್ದೇಶವಾಗಿರುತ್ತೆ. ದೆನ್ ನವೆಂಬರ್ 2023 ಯಾವ್ದೆಲ್ಲ ಸ್ಕೀಮ್ಸ್ ಇದೆ ಅಂತ. ವರ್ಲ್ಡ್ ವೀಗನ್ ಡೇ, ಗುಡ್ ಕಾಸ್ ಗೆ ಸೆಲೆಬ್ರೇಟ್ ಮಾಡಿ. ದೆನ್ ಬಯೋಸ್ಫಿಯರ್ ಅನ್ನ ಸಂರಕ್ಷಿಸುವಂತಹ ದಿನ. ಹ್ಯಾಶ್ಟ್ಯಾಗ್ ಇಟ್ಸ್ ಅಬೌಟ್ ಲೈಫ್ ಅನ್ನೋದು ಇದರ ಥೀಮ್ ಆಗಿರುತ್ತೆ. ಸುನಾಮಿ ಅವೇರ್ನೆಸ್ ಡೇ ಕೂಡ ನವೆಂಬರ್ ಅಲ್ಲೇ ಆಗುವಂತದ್ದು. ದೆನ್ ನವೆಂಬರ್ 9th 2023 ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ, ನಾಲ್ಸಾ ಅಂತ ಏನ್ ಹೇಳ್ತೀವಿ, ಅದು ಆಕ್ಸೆಸ್ ಫಾರ್ ಜಸ್ಟಿಸ್ ಫಾರ್ ಆಲ್ ಮಾರ್ಜಿನಲೈಸ್ಡ್ ಥ್ರೂ ಲೀಗಲ್ ಅವೇರ್ನೆಸ್, ಅವರಲ್ಲಿ ಅರಿವನ್ನ ಮೂಡಿಸಬೇಕು ಅಂತ. ದೆನ್ 10th ನವೆಂಬರ್ 2023 ಆಯುರ್ವೇದ ಡೇ, ಆಯುರ್ವೇದ ಫಾರ್ ಒನ್ ಹೆಲ್ತ್ ವಿತ್ ದ ಟ್ಯಾಗ್ ಲೈನ್ ಆಯುರ್ವೇದ ಫಾರ್ ಎವ್ರಿ ಒನ್ ಆನ್ ಎವ್ರಿ ಡೇ. ಹಾಗೂ ನ್ಯಾಷನಲ್ ಎಜುಕೇಶನ್ ಡೇ, ಎಪಿಲೆಪ್ಸಿ ಡೇ, ಫಿಶರೀಸ್ ಡೇ ಇವೆಲ್ಲವೂ ನವೆಂಬರ್ 11, 17 ಹಾಗೂ 21
ಆಚರಿಸಲಾಗಿತ್ತು. ಇದರ ಥೀಮ್ಗಳನ್ನ ನೀವು ಇಲ್ಲಿ ನೋಡಬಹುದು. ಅಂಡ್ 26th ನವೆಂಬರ್ ಈ ವರ್ಷ ಕಾನ್ಸ್ಟಿಟ್ಯೂಷನ್ ಡೇ ನ ಥೀಮು ಮದರ್ ಆಫ್ ಡೆಮೋಕ್ರಸಿ ಆಗಿತ್ತು. ಅದಲ್ಲದೆ 1st to 31st ಎಂಟೈರ್ ಮಂತ್ ಬ್ರೆಸ್ಟ್ ಕ್ಯಾನ್ಸರಿನ ಅವೇರ್ನೆಸ್ ಮಂತ್ ಅಂತ ಆಚರಿಸಲಾಗಿದ್ದು. ಥ್ರೈವ್ 365 ಅಂತ ಇದನ್ನ ಕರೆದಿದ್ದು. ವರ್ಲ್ಡ್ ಹ್ಯಾಬಿಟ್ಯಾಟ್ ಡೇ, ರೆಸಿಲಿಯಂಟ್ ಅರ್ಬನ್ ಎಕನಾಮೀಸ್, ಚೇತರಿಸಿಕೊಳ್ಳುವ ನಗರ ಆರ್ಥಿಕತೆಗಳು ಅಂತ. ದೆನ್ ವೈಲ್ಡ್ ಲೈಫ್ ವೀಕ್ ಯಾವಾಗ ಅಂತ ಕೇಳಿದ್ರೆ ಅಕ್ಟೋಬರಿನ ಫಸ್ಟ್ ವಾರ ವೈಲ್ಡ್ ಲೈಫ್ ವೀಕ್ ಅಂತ ಕರೆದಿದ್ದು. ವರ್ಲ್ಡ್ ಅನಿಮಲ್ ಡೇ, ಬಿಗ್ ಆರ್ ಸ್ಮಾಲ್ ವಿ ಲವ್ ದೆಮ್ ಆಲ್, 4th October 2023. ದೆನ್ ವರ್ಲ್ಡ್ ಸ್ಪೇಸ್ ವೀಕು, ಸ್ಪೇಸ್ ಅಂಡ್ ಆಂಟರ್ಪ್ರನರ್ಶಿಪ್. ವರ್ಲ್ಡ್ ಮೆಂಟಲ್ ಹೆಲ್ತ್ ಬಂದ್ಬಿಟ್ಟು ಯೂನಿವರ್ಸಲ್ ಹ್ಯೂಮನ್ ರೈಟ್ ಅಕ್ಟೋಬರ್ 10th. ಹಾಗೆ 14th October 2023 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂತ ಹೇಳ್ತಾ ಇದ್ದಾರೆ. ವಾಟರ್ ಸಸ್ಟೈನಿಂಗ್ ಬರ್ಡ್ ಲೈಫ್. ವರ್ಲ್ಡ್ ಫುಡ್ ಡೇ ಬಂದ್ಬಿಟ್ಟು 15th October. ವಾಟರ್ ಈಸ್ ಲೈಫ್, ವಾಟರ್ ಇಸ್ ಫುಡ್, ಲೀವ್ ನೋ ಒನ್ ಬಿಹೈಂಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎರಾಡಿಕೇಶನ್ ಆಫ್ ಪಾವರ್ಟಿ, ಅಕ್ಟೋಬರ್ 17th. ಯುನೈಟೆಡ್ ನೇಷನ್ಸ್ ಡೇ ನಮಗೆ ಅದೇ ಅಕ್ಟೋಬರ್ನಲ್ಲೇ 24th, ಅವತ್ತಿನ ದಿನಾನೇ ವರ್ಲ್ಡ್ ಪೋಲಿಯೋ ಡೇ ಕೂಡ ಆಗುತ್ತೆ. ಇವೆರಡರ ಥೀಮ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ನ್ಯಾಷನಲ್ ಯೂನಿಟಿ ಡೇ ಬಂದ್ಬಿಟ್ಟು ಫಾಸ್ಟರಿಂಗ್ ಯೂನಿಟಿ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ರೈಟ್. ಸೆಪ್ಟೆಂಬರ್ 2023 ಥೀಮ್ಸ್ ಯಾವುದು ಅಂತ ಕೇಳಿದರೆ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್, 1st to 7th September. ಸೊ ನ್ಯೂಟ್ರಿಷನ್ಗೆ ರಿಲೇಟೆಡ್ ಆದದ್ದು ಪೌಷ್ಟಿಕಾಂಶ ವಾರ. ಥೀಮ್ ಏನು ಅಂದ್ರೆ ಆರೋಗ್ಯಕರ ಡಯಟ್ಗೆ, ಅಫೋರ್ಡೆಬಲ್ ಫಾರ್ ಆಲ್. ಸೊ ಆರೋಗ್ಯಕರ ಡಯಟ್ ಅನ್ನ ಎಲ್ಲರಿಗೂ ಅಫೋರ್ಡೆಬಲ್ ಮಾಡಬೇಕು ಅಂತ. 12th September ಸೌತ್ ಕೋಆಪರೇಷನ್ ದಿವಸ. ನಾವು ಇದರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ಮಾಡ್ತೀವಿ. ಹಿಂದಿ ದಿವಸ ಸೆಪ್ಟೆಂಬರ್ 14th. ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಯಾವ ವಾರ ಅಂತ, ಯಾವ ದಿನ ಅಂತ ಕೇಳಿದ್ರೆ ಸೆಪ್ಟೆಂಬರ್ 15th. ಎಂಪವರಿಂಗ್ ನೆಕ್ಸ್ಟ್ ಜನರೇಷನ್, ಮುಂದಿನ ಜನರೇಷನ್ ಅನ್ನ ಎಂಪವರ್ ಮಾಡಬೇಕು ಅಂತ. ದೆನ್ ಬರ್ತಾ ಇರುವ ಹಾಗೆ ಇಂಟರ್ನ್ಯಾಷನಲ್ ಡೇ ಫಾರ್ ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್ ಯಾವತ್ತು ಅಂತ ಕೇಳಿದ್ರೆ 16th. ಮಾಂಟ್ರಿಯಲ್ ಪ್ರೋಟೋಕಾಲ್ ಫಿಕ್ಸಿಂಗ್ ದ ಓಝೋನ್ ಅಂಡ್ ರೆಡ್ಯೂಸಿಂಗ್ ಕ್ಲೈಮೇಟ್ ಚೇಂಜ್. ಯಾಕಂದ್ರೆ ಒಂದ್ ಕಡೆ ಯಾವಾಗೋ ಫಿಕ್ಸ್ ಮಾಡ್ತಾ ಓಝೋನು, ಕ್ಲೈಮೇಟ್ ಚೇಂಜ್ ಹಾಳಾಯ್ತು, ಬಟ್ ಅದನ್ನ ಇವಾಗ ಎರಡನ್ನೂ ಒಟ್ಟಿಗೆ ಮಾಡಬೇಕು ಅಂತ. ಸೆಪ್ಟೆಂಬರ್ 24th ರಿವರ್ಸ್ ಡೇ ಆಗ್ತಾ ಇದೆ, ರೈಟ್ ಟು ರಿವರ್ಸ್ ಅಂತ. ವರ್ಲ್ಡ್ ಟೂರಿಸಂ ಡೇ ಬಂದುಬಿಟ್ಟು ಅದೇ ತಿಂಗಳಿನ 27th, ಟೂರಿಸಂ ಅಂಡ್ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್. ದೆನ್ ಆಗಸ್ಟ್ 2023 ಡೇಸ್ ಅಂಡ್ ಥೀಮ್ಸ್ ಅನ್ನ ನೋಡಬೇಕು ಅಂದ್ರೆ ಲಂಗ್ ಕ್ಯಾನ್ಸರ್ ಡೇ 1st August. ಅದೇ ದಿನ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ. ಲೆಟ್ಸ್ ಮೇಕ್ ಬ್ರೆಸ್ಟ್ ಫೀಡಿಂಗ್ ವರ್ಕ್. ಅರ್ತ್ ಓವರ್ ಶೂಟ್ ಡೇ, ಇದು ಇಂಪಾರ್ಟೆಂಟ್. ಯಾವ ದಿನ ನಾವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಥವಾ ನಾವು ಹೊರಸೂಸುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಅರ್ಥಿನ ಕೆಪಾಸಿಟಿ ಏನಿದೆ ಅದರ ಒಂದು ಓವರ್ ಶೂಟ್ ಮಾಡಿರುವಂತದ್ದು August 2nd. ಈ ವರ್ಷ ಇದು ಆಲ್ರೆಡಿ August 1st ಆಗಿದೆ, ಅಂದ್ರೆ ಇನ್ನೂ ಒಂದಿನ ಹಿಂದೆ ಬಂದಿದ್ದೀವಿ. August 12th 2023 ಇಂಟರ್ನ್ಯಾಷನಲ್ ಯೂತ್ ಡೇ. ದಿಸ್ ಈಸ್ ಡಿಫ್ರೆಂಟ್ ಫ್ರಮ್ ನ್ಯಾಷನಲ್ ಯೂತ್ ಡೇ. ಇದು ಗ್ರೀನ್ ಸ್ಕಿಲ್ಸ್ ಫಾರ್ ಯೂತ್ ಟುವರ್ಡ್ಸ್ ಅ ಸಸ್ಟೈನಬಲ್ ವರ್ಲ್ಡ್ ಅಂತ. ದೆನ್ ವರ್ಲ್ಡ್ ಎಲಿಫೆಂಟ್ ಡೇ August 12th ಆಚರಿಸುವಂತದ್ದು, ಎಂಡಿಂಗ್ ದ ಇಲ್ಲಿಗಲ್ ವೈಲ್ಡ್ ಲೈಫ್ ಟ್ರೇಡ್. ದೆನ್ ವರ್ಲ್ಡ್ ವಾಟರ್ ವೀಕ್ 20th August. ಸೀಡ್ಸ್ ಫಾರ್ ಚೇಂಜ್, ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಅ ವಾಟರ್ ವೈಸ್ ವರ್ಲ್ಡ್. 29th August ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿರುತ್ತೆ. ಹಾಗೆ ನ್ಯಾಷನಲ್ ಡಾಕ್ಟರ್ಸ್ ಡೇ ಜುಲೈ 1st 2023, ಸೆಲೆಬ್ರೇಟಿಂಗ್ ರೆಸಿಲಿಯನ್ಸ್ ಹಾಗೂ ಹೀಲಿಂಗ್ ಹ್ಯಾಂಡ್ಸ್. ಈ ವರ್ಷ ಕೆಲವು ವರ್ಷಗಳಿಂದ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಚರಿಸ್ತಾ ಇದ್ದಾರೆ. ಏನು ಅಂದ್ರೆ ಸೆಲೆಬ್ರೇಟಿಂಗ್ ಸಿಂಪ್ಲಿಫಿಕೇಶನ್ ಮತ್ತು ಎಕನಾಮಿಕ್ ಗ್ರೋತ್, ವಿಚ್ ಈಸ್ ದ ವೆರಿ ಎಸೆನ್ಸ್ ಆಫ್ GST, 1st July ಎಂದು ಆಚರಿಸುವಂತದ್ದು. ದೆನ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ ಬಗ್ಗೆ ಭಾರತದಲ್ಲಿ ಅಂತಲ್ಲ, ಈವನ್ UK, ಐರ್ಲೆಂಡ್ ಅಲ್ಲಿ ಕೂಡ ಬಹಳಷ್ಟು ಒತ್ತಿದೆ. 1st July ಆಚರಿಸೋದು. ಕೋಆಪರೇಟಿವ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಮುಖ್ಯ ಅಂತ. ದೆನ್ ನಬಾರ್ಡಿನ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಫೌಂಡೇಶನ್ ಡೇ. ನಬಾರ್ಡ್ 42 years ಆಫ್ ರೂರಲ್ ಟ್ರಾನ್ಸ್ಫಾರ್ಮೇಶನ್, 40 ವರ್ಷಗಳ ಗ್ರಾಮೀಣ ಪರಿವರ್ತನೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಗಿಲ್ ವಿಜಯ ದಿವಸ.
ಜುಲೈ 26 ಆಚರಿಸಲಾಗುತ್ತದೆ. ದೆನ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅನ್ನ ಕನ್ಸರ್ವೇಷನ್ ಗಾಗಿ ಜುಲೈ 26ನೇ ತಾರೀಕು 2023 ಆಚರಿಸುತ್ತಾರೆ. ಅದಲ್ಲದೆ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಅಂತ ಇದು ಬೇರೆ ದಿನ. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಮದರ್ ಅರ್ತ್ ಡೇ ಮತ್ತು ನಮ್ಮ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಇದು 28 ಜುಲೈ. ಫಾರೆಸ್ಟ್ಸ್ ಅಂಡ್ ಲೈವ್ಲಿಹುಡ್, ಸಸ್ಟೈನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತ. ಇಂಟರ್ನ್ಯಾಷನಲ್ ಟೈಗರ್ ಡೇ ಜುಲೈ 29. ಕರ್ನಾಟಕ ಭಾರತದ ಟೈಗರ್ ಗಣತಿಯಲ್ಲಿ ನಾವು ಸೆಕೆಂಡ್ ಇದ್ದೇವೆ. ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಅಂತ ಜುಲೈ 30. ರೀಚ್ ಎವ್ರಿ ವಿಕ್ಟಿಮ್ ಆಫ್ ಟ್ರಾಫಿಕಿಂಗ್, ಯಾರನ್ನು ಹಿಂದೆ ಬಿಡಬೇಡಿ ಅಂತ ಹೇಳ್ತಾ ಇರುವಂತದ್ದು. ಓಕೆ, ದೆನ್ ಎರಡು ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದೀವಿ. ಜೂನ್ 5 ಲಾಸ್ಟ್ ಇಯರ್, ದಟ್ ಈಸ್ ಈ ವರ್ಷ ಅಲ್ಲ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಲಾಸ್ಟ್ ಇಯರಿನ ಥೀಮು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ಲಾಸ್ಟ್ ಇಯರಿನ ವರ್ಲ್ಡ್ ಓಷನ್ಸ್ ಥೀಮು ದ ಪ್ಲಾನೆಟ್ ಓಷನ್ಸ್ ಚೇಂಜಿಂಗ್ ಟೈಡ್ ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ಇದರೊಂದಿಗೆ 38ನೇ ದಿನದ ರ್ಯಾಪಿಡ್ ರಿವಿಷನ್ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಇಲ್ಲಿ